ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನಿಮ್ಮ ಒಂದು ಟಿಕ್ ಟಾಕ್ ಅಕೌಂಟ್ ತುಂಬ ವೈರಲ್ ಆಗಬೇಕು, ನೀವು ಕೂಡ ತುಂಬ ಫೇಮಸ್ ಆಗಬೇಕು ಅಂತಂದರೆ ಇವಾಗ ನಾನು ಹೇಳುವಂಥ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋಸ್ಗಳು ತುಂಬ ವೈರಲ್ ಆಗುವಂಥ ಚಾನ್ಸ್ಗಳು ತುಂಬ ಇರುತ್ತೆ. ಸೊ ಇವಾಗ ನಾನು ಹೇಳುವಂಥ ಟಿಪ್ಸ್ಗಳೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವೀಡಿಯೋಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಟಿಕ್ ಟಾಕಲ್ಲಿ ನೀವು ಫೇಮಸ್ ಆಗಬೇಕು ಅಂತಂದರೆ ನೀವು ಫಾಲೋ ಮಾಡಬೇಕಾಗಿರುವಂಥ ಮೊದಲನೇ ಟ್ರಿಕ್ ಯಾವುದಪ್ಪ ಅಂತಂದರೆ, ಸೊ ಇವಾಗ ನೀವು ಏನೇ ಒಂದು ಟಿಕ್ ಟಾಕಲ್ಲಿ ಒಂದು ವೀಡಿಯೋಸ್ಗಳನ್ನ ಮಾಡಬೇಕು, ಒಂದು ಡಬ್ ಸ್ಮ್ಯಾಶ್ನ ಮಾಡಬೇಕು ಅಂತಂದರೆ ಮೊದಲು ನೀವು ಅದಕ್ಕೆ ರೆಡಿಯಾಗಿ, ಓಕೆನಾ. ಇವಾಗ ತುಂಬ ಜನ ಏನು ಅಂತಂದರೆ ಸುಮ್ಮನೆ ಟಿಕ್ ಟಾಕ್ ತೆಗೆದಿರ್ತಾರೆ. ಸೊ ಸುಮ್ಮನೆ ಹಿಂಗೆ ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ಯಾವುದೋ ಒಂದು ಸಾಂಗ್ ಇಷ್ಟ ಆಗ್ಬಿಡುತ್ತೆ, ಅಯ್ಯೋ ಈ ಒಂದು ಸಾಂಗ್ ಚೆನ್ನಾಗಿದೆ, ನಾನು ಟಿಕ್ ಟಾಕ್ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಅಟ್ ಎ ಟೈಮ್ ಆ ಟೈಮಲ್ಲೇ ಮೊಬೈಲ್ನ ತೆಗೆದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಫೋನೆಲ್ಲ ವೀಡಿಯೋ ಮಾಡಿಬಿಡ್ತಾರೆ. ಬಟ್ ಅದು ಔಟ್ಪುಟ್ ತುಂಬ ಚೆನ್ನಾಗಿ ಬರಲ್ಲ. ಸೊ ನಾನು ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತಂದರೆ, ಇವಾಗ ಯಾವುದೋ ಒಂದು ಟಿಕ್ ಟಾಕ್ ವೀಡಿಯೋ ನೋಡ್ತಾ ಇರ್ತೀರಾ, ನಿಮ್ಗೆ ಇಷ್ಟ ಆಯಿತು ಆ ಒಂದು ವೀಡಿಯೋ ಅಂತಂದರೆ ಜಸ್ಟ್ ಆ ಒಂದು ವೀಡಿಯೋ ಆಡಿಯೋನ ನೀವು ಸೇವ್ ಮಾಡ್ಕೊಳ್ಳಿ, ಓಕೆನಾ. ಫೇವ್ರೇಟ್ ಲಿಸ್ಟ್ಗೆ ಹಾಕೊಳ್ಳಿ. ಫೇವ್ರೇಟ್ ಲಿಸ್ಟ್ಗೆ ಹಾಕ್ಕೊಂಡು ಒಂದಿನ ನೀವು ರೆಡಿಯಾಗಿ ಈ ಥರ ಮಾಡ್ಬೋದು, ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ, ಫೇಮಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಅದಾದಮೇಲೆ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಮಾಡಿ. ಸುಮ್ಮನೆ ಇವಾಗ ನೋಡ್ತಾ ಇದ್ದಂಗೆ ಹಿಂಗೆ ತೆಗ್ದ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಏನು ಚೆನ್ನಾಗಿರುತ್ತೆ, ಸುಮ್ಮನೆ ಮಾಡ್ದೋ ಅಂತ ಅನ್ನಿಸ್ತದೆ ಅಷ್ಟೇ. ಬಟ್ ಆ ಒಂದು ವೀಡಿಯೋ ವೈರಲ್ ಆಗಲ್ಲ, ನಿಮ್ಗೆ ಗೊತ್ತಿರೋದೆ. ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಯಾವುದೇ ಒಂದು ಟಿಕ್ ಟಾಕ್ ವೀಡಿಯೋ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಲ್ಯಾನ್ ಇರಲಿ. ನಾನು ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋ ವೈರಲ್ ಆಗುವಂಥ ಚಾನ್ಸ್ಗಳು ತುಂಬ ಇರುತ್ತೆ. ಇದು ನನ್ನ ಕಡೆಯಿಂದ ಮೊದಲನೇ ಟಿಪ್. ಓಕೆ, ಇನ್ನು ಎರಡನೇ ಟಿಪ್ನ ನೋಡೋಣ. ಎರಡನೇ ಟಿಪ್ ಏನಪ್ಪ ಅಂತಂದರೆ, ಒಂದು ಒಳ್ಳೆ ಲೈಟಿಂಗ್ ಕಂಡೀಷನ್ ಇರುವಂಥ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನೀವು ವೀಡಿಯೋ ಮಾಡಬೇಕು, ಓಕೆನಾ. ಇವಾಗ ನಾನು ಬಾಗಿಲು ಹಾಕೊಂಡು ವೀಡಿಯೋ ಮಾಡಿದ್ರೆ ಇವಾಗ ನೀವು ನೋಡ್ತೀರಾ, ಕತ್ಲಲ್ಲಿ ನೋಡಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಬಿಸಿಲು ಬರೋ ಹಂಗೆ ಒಂದು ಸ್ವಲ್ಪ ಒಳ್ಳೆ ಲೈಟ್ ಇರೋ ಒಂದು ಪ್ಲೇಸಲ್ಲಿ ನೀವು ಕೂತ್ಕೊಂಡು ವೀಡಿಯೋ ಮಾಡಿದ್ರೆ ಖಂಡಿತವಾಗ್ಲೂ ಜನಗಳು ನೋಡ್ತಾರೆ. ಲೈಟೇ ಇಲ್ಲ, ಲೈಟ್ ಕಂಡೀಷನೇ ಇಲ್ಲ, ನೀವು ಎಲ್ಲೋ ಕತ್ಲಲ್ಲಿ ಕೂತ್ಕೊಂಡು ಮಾಡಿದ್ರೆ ಯಾರು ನೋಡ್ತಾರೆ ವೀಡಿಯೋನ. ಸೊ ಸಿಂಪಲ್, ಆ ಒಂದು ಕಾರಣಕ್ಕೆ ಈ ಒಂದು ಟ್ರಿಕ್ನ ಫಾಲೋ ಮಾಡಿ. ಇದು ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಒಳ್ಳೆ ಲೈಟಿಂಗ್ ಇರುವಂಥ ಒಂದು ಪ್ಲೇಸ್ ಕೂತ್ಕೊಂಡು ವೀಡಿಯೋ ಮಾಡಿದ್ರೆ ನಿಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ ಅಂತ. ಸೊ ಅದರಿಂದ ಇದನ್ನು ಫಾಲೋ ಮಾಡ್ರಪ್ಪ. ಸೊ ಇನ್ನು ಮೂರನೇ ಒಂದು ಟ್ರಿಕ್ ಏನಪ್ಪ ಅಂತಂದರೆ ಎಡಿಟಿಂಗ್, ಓಕೆನಾ. ಎಡಿಟಿಂಗಲ್ಲಿ ನೀವು ಚೆನ್ನಾಗಿ ಎಡಿಟ್ನ ಮಾಡಬೇಕು. ಓಕೆ, ಇವಾಗ ಯಾವುದೋ ಒಂದು ಟಿಕ್ ಟಾಕ್ ವೀಡಿಯೋ ಮಾಡಿದ್ರಿ ಅಂತಂದರೆ ಅದನ್ನು ತುಂಬ ಚೆನ್ನಾಗಿ ಎಡಿಟ್ ಮಾಡಿ. ಯಾಕೆಂತಾರೆ ಔಟ್ಪುಟ್ ತುಂಬ ಚೆನ್ನಾಗಿ ಬರಬೇಕು. ನಿಮಗೆ ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುವಂಥ ಚಾನ್ಸ್ಗಳಿರುತ್ತೆ. ಸೊ ನೀವು ಎಡಿಟೇ ಮಾಡಲ್ಲ, ಅಯ್ಯೋ ವೀಡಿಯೋ ಮಾಡೋದನ್ನೆಲ್ಲ ಬಿಡು ಸಾಕು ಅಪ್ಲೋಡ್ ಅಂತ ಅಂದ್ಬಿಟ್ಟು ನೀವು ಅಪ್ಲೋಡ್ ಮಾಡಿದ್ರೆ ಆ ಒಂದು ಖುಷಿಲಿ ಎಕ್ಸೈಟ್ಮೆಂಟಲ್ಲಿ ನಿಮ್ಮ ಒಂದು ವೀಡಿಯೋ ವೈರಲ್ ಆಗಲ್ಲ. ಸೊ ಅದರಿಂದ ಎಡಿಟಿಂಗ್ ಮಾಡಿ, ತುಂಬ ಚೆನ್ನಾಗಿ ಎಡಿಟ್ ಮಾಡಿ. ಟಿಕ್ ಟಾಕಲ್ಲಿ ಇವಾಗ ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಎಡಿಟಿಂಗ್ ಎಲ್ಲ ಬರುತ್ತೆ, ಆಪ್ಷನ್ಸ್ಗಳು ಏನೇನೋ ಟ್ರಾನ್ಸಾಕ್ಷನ್ಸು ಪ್ರತಿಯೊಂದನ್ನು ಕೂಡ ಎಲ್ಲ ಬರುತ್ತೆ ಅಲ್ಲೇ, ಓಕೆನಾ. ನೀವು ಪ್ರತಿಯೊಂದನ್ನು ಕೂಡ ಅಲ್ಲೇ ಮಾಡ್ಕೋಬೋದು. ಸೊ ನೀಟಾಗಿ ಒಂದು ಸ್ವಲ್ಪ ಟೈಮ್ ತಗೊಂಡು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ನಿಮ್ಮೊಂದು ಟಿಕ್ ಟಾಕ್ ಕೂಡ ವೈರಲ್ ಆಗುತ್ತೆ. ಸಿಂಪಲ್, ಇದು ಮೂರನೇ ಟ್ರಿಕ್ಕು. ಸೊ ಇನ್ನು ನಾಲ್ಕನೇ ಟ್ರಿಕ್ಗೆ ನಾವು ಹೋಗೋದಾದರೆ, ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಒಂದು ಕಾನ್ಸೆಪ್ಟ್ ಇರಲಿ, ಓಕೆನಾ. ಇವಾಗ ಯಾವುದೋ ಒಂದು ಮೋಟಿವೇಶ್ನಲ್ ಸ್ಪೀಚ್ನ ಕೊಡ್ತೀರಾ ಅಂತಂದರೆ ಒಂದು ಕಾನ್ಸೆಪ್ಟ್ ಇರಲಿ. ಟಿಕ್ ಟಾಕಲ್ಲಿ ನೀವು ಕೊಡಬೇಕು ಅಂತಂದರೆ ಹಿಂಗೆ ಹೇಳ್ಬೇಕು, ಹಿಂಗೆ ಮಾತಾಡಬೇಕು, ಸೊ ಈ ಥರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಇರಲಿ. ಸೊ ನೀವೇನು ಐಡಿಯಾನ ಇಟ್ಕೊಳ್ದೇನೆ, ಕಾನ್ಸೆಪ್ಟ್ ಇಟ್ಕೊಳ್ದೇನೆ ಸುಮ್ಮನೆ ಬಂದ್ಬಿಟ್ಟು ಏನೇನೋ ಮಾತಾಡ್ಬಿಟ್ರೆ ಆ ಒಂದು ವೀಡಿಯೋ ಕ್ಲಿಕ್ ಆಗಲ್ಲ. ಸೊ ಆ ಒಂದು ಕಾರಣಕ್ಕೆ ಯಾವುದೇ ಒಂದು ವೀಡಿಯೋ ಮಾಡೋದಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ತಲೆಯಲ್ಲಿರಲಿ, ಆ ಕಾನ್ಸೆಪ್ಟ್ ತಕ್ಕಂಗೆ ನೀವು ಮಾತಾಡ್ತಾ ಹೋಗಿ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುತ್ತೆ. ಓಕೆ, ಸೊ ಇದು ನಾಲ್ಕನೇ ಟ್ರಿಕ್. ಇನ್ನು ಐದನೇ ಟ್ರಿಕ್ಗೆ ನಾನು ಬರೋದಾದರೆ, ಯಾರೋ ಒಂದು ವೀಡಿಯೋಸ್ಗಳನ್ನೂ ಕೂಡ ಕಾಪಿ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ. ಇವಾಗ ಯಾರೋ ಒಂದು ಟಿಕ್ ಟಾಕ್ ವೀಡಿಯೋ ಮಾಡಿದ್ದಾರೆ, ಅವ್ರು ಹಿಂಗೆ ಅಂದಿದ್ದಾರೆ ಕೈ ಅಂತಂದರೆ ನೀವು ಕೂಡ ಹಿಂಗೆ ಅನ್ಬೇಡಿ, ಓಕೆನಾ. ನೀವು ಸ್ವಲ್ಪ ಹಿಂಗೆ ಅನ್ನಿ, ಓಕೆನಾ. ನೀವು ಹಿಂಗೆ ಮಾಡಿದ್ರೆ ಕಾಪಿ ಅಂತ ಗೊತ್ತಾಗುತ್ತೆ. ಸೊ ಜನಗಳು ಇಷ್ಟಪಡಲ್ಲ, ಅವ್ರ ಹತ್ರ ನೋಡ್ಕೊಂಡು ಮಾಡಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಹಿಂಗೆ ಮಾಡಿದರೆ ನೀವು ಹಿಂಗೆ ಮಾಡಿ. ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಕಾಪಿ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಕಾಪಿ ಮಾಡಿದಷ್ಟು ಅಲ್ಲಿ ಜನಗಳು ನಿಮಗೆ ಅಟ್ರಾಕ್ಷನ್ ಅಂದರೆ ರಿಟೆನ್ಷನ್ ಕೊಡಲ್ಲ, ಅಟ್ರಾಕ್ಟು ಕೂಡ ಆಗಲ್ಲ. ಅವ್ರ ಹತ್ರ ನೋಡ್ಕೊಂಡು ಮಾಡಿದ್ರೆ ಸುಮ್ಮನೆ ಆಯ್ತಾರೆ. ಸೊ ಆ ಒಂದು ಕಾರಣಕ್ಕೆ ಯಾರ ಹತ್ರ ಕೂಡ ಕಾಪಿ ಮಾಡೋದಕ್ಕೆ ಹೋಗ್ಬಿಡಿ. ಏನೇ ಮಾಡೋರು ಕೂಡ ಸ್ವಲ್ಪ ಯೂನಿಕಾಗಿ ಮಾಡಿ, ನಿಮ್ಮ ಒಂದು ವೀಡಿಯೋ ಕ್ಲಿಕ್ ಆಗುತ್ತೆ. ಸೊ ಇದಿಷ್ಟು ನಿಮ್ಮ ಒಂದು ಟಿಕ್ ಟಾಕ್ ಕೂಡ ವೈರಲ್ ಆಗಬೇಕು ಅಂತಂದರೆ ಈ ಒಂದು ಟ್ರಿಕ್ಗಳನ್ನ ನೀವು ಫಾಲೋ ಮಾಡಬೇಕು. ಐ ಥಿಂಕ್ ಈ ಒಂದು ಟ್ರಿಕ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಜಾಸ್ತಿ ಇಷ್ಟ ಈ ಒಂದು ವಿಡಿಯೋನ ಶೇರ್ ಮಾಡೋಣ, ಓಕೆನಾ. ನಿಮಗೆ ಇನ್ನೂ ಹಲವಾರು ಟಿಕ್ ಟಾಕ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ. ಟಿಕ್ ಟಾಕಲ್ಲಿ ಫೇಮಸ್ ಆಗೋದು ಅಂತ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಆ ಒಂದು ವೀಡಿಯೋಗಳನ್ನೆಲ್ಲ ನೀವು ನೋಡಬೇಕು ಅಂತಾರೆ ಇಲ್ಲಿ ಎಲ್ಲ ಕಡೆನೂ ಹಾಕ್ತೀನಿ, ನೋಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.